hello, welcome to our YouTube channel. So ಇವತ್ತು ಚಿಕನ್ ಕಬಾಬ್ ಯಾವ ಥರ ಮಾಡೋದು ಅಂತ ನೋಡೋಣ. ಲೆಟ್ಸ್ ಸ್ಟಾರ್ಟ್ ವಿಡಿಯೋ. ಸೊ ಚಿಕನ್ ಕಬಾಬ್ ಮಾಡಲು ಏನೇನು ಬೇಕು ಅಂತಂದರೆ, ಫಸ್ಟು ಚಿಕನ್ ತೊಗೊಬೇಕು ಫ್ರೆಂಡ್ಸ್. ನೆಕ್ಸ್ಟು ರುಚಿಗೆ ತಕ್ಕಷ್ಟು ಸಾಲ್ಟ್ ತೊಗೊಬೇಕು. ನೆಕ್ಸ್ಟ್ ಚಿಲ್ಲಿ ಪೌಡರ್ ತೊಗೋಬೇಕು. ನೆಕ್ಸ್ಟ್ ಚಿಕನ್ ಕಬಾಬ್ ಪೌಡರ್ 1 ಪ್ಯಾಕೆಟು. ನೆಕ್ಸ್ಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಅದಕ್ಕೆ ಸ್ವಲ್ಪ ಕೊತ್ತಂಬರಿನ ಮಿಕ್ಸ್ ಮಾಡ್ಕೊಬೇಕು ಫ್ರೆಂಡ್ಸ್. ನೆಕ್ಸ್ಟ್ 1 ಎಗ್ ತೊಗೊಬೇಕು, ಅದನ್ನೆಲ್ಲ ಸೇರಿ ಮಿಕ್ಸ್ ಮಾಡ್ಕೊಬೇಕು ಫ್ರೆಂಡ್ಸ್. ಮಿಕ್ಸ್ ಮಾಡ್ಕೊಂಡು 5 ಮಿನಿಟ್ಸ್ ಸೈಡಲ್ಲಿ ಇಡಬೇಕು. ನೆಕ್ಸ್ಟ್ ಸ್ಟವ್ ಮೇಲೆ ಕಡಾಯಿ ಇಟ್ಟು ಅದಕ್ಕೆ ನೋಡಬೇಕು ಫ್ರೆಂಡ್ಸ್, ನಿಮಗೆ ಎಷ್ಟಾಗುತ್ತೋ ಅಷ್ಟು ಆಯಿಲ್ ಹಾಕ್ಕೊಂಡು ನೋಡಿಕೊಂಡು ಬಿಸಿ ಆಗೋ ತನಕ ಬಿಡಬೇಕು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈ ಥರ ಬಿಸಿ ಆದಮೇಲೆ ನೆಕ್ಸ್ಟು ನಾವು ಕಬಾಬ್ನ ಮಿಕ್ಸ್ ಮಾಡ್ಕೊಂಡಿದ್ವಲ್ಲ, ಆ ಪೀಸಸ್ನ ಒಂದೊಂದೇ ಆಯಿಲ್ ಒಳಗಡೆ ಬಿಡಬೇಕು ಫ್ರೆಂಡ್ಸ್. ಆಯಿಲ್ನ ನಾವು ಕ್ಲೀನಾಗಿ ಬಿಸಿ ಆಗೋ ತನಕ ಬಿಡಬೇಕು. ಏನಾದರೂ ಅರ್ಧ ಏನಾದರೂ ಬಿಸಿ ಮಾಡ್ಕೊಂಡಿದ್ರೆ ಕಬಾಬ್ ಟೇಸ್ಟು ಚೆನ್ನಾಗಿ ಬರೋದಿಲ್ಲ ಫ್ರೆಂಡ್ಸ್. ಸೊ ನೀವು ಕ್ಲೀನಾಗಿ ಬಿಸಿ ಆದಮೇಲೆ ಕಬಾಬ್ ಪೀಸಸ್ನ ಬಿಡಬೇಕು. ನೋಡಿ ಫ್ರೆಂಡ್ಸ್, ಈ ಥರ ಎಷ್ಟು ಚೆನ್ನಾಗಿ ಬೇಯ್ತಾ ಇದೆ ನೋಡಿ ಫ್ರೆಂಡ್ಸ್. ಈ ಥರ ನೀವು ಬೇಯಿಸ್ಕೊಬೇಕು ಫ್ರೆಂಡ್ಸ್. ಸೆಂಟ್ರಲ್ಲಿ ಪೀಸಸ್ನ ನಾವು ಬದಲಿಸ್ತಾ ಇರಬೇಕು, ಇಲ್ಲ ಅಂತ ಅಂದರೆ ಕಬಾಬು ಸೀದೋಗ್ಬಿಡುತ್ತೆ. ಸೊ ಕ್ಲೀನಾಗಿ ನೋಡಿಕೊಂಡು ನಾವು ಆವಾಗ ನಾವು ಅಲ್ಲಾಡಿಸ್ತಾ ಇರಬೇಕು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈಗ ಕ್ಲೀನಾಗಿ ಫ್ರೈ ಆಗಿದೆ. ನೋಡಿ, ಕ್ಲೀನಾಗಿ ಫ್ರೈ ಆಗೋವರೆಗೂ ನಾವು ಬೇಯಿಸ್ಕೊತಾನೆ ಇರಬೇಕು. ಇನ್ನೊಂಚೂರು ನಾವು ಬೇಯಿಸ್ಕೊಬೇಕು. ನೋಡಿ ಫ್ರೆಂಡ್ಸ್, ಈಗ ಕ್ಲೀನಾಗಿ ಫ್ರೈ ಆಗಿದೆ. ಈಗ ಪ್ಲೇಟ್ಗೆ ಹಾಕ್ಕೊಂಡು ಸರ್ವ್ ಮಾಡ್ಕೊಳೋದಷ್ಟೇ. ನೀವು ಒಂದ್ಸಲಿ ಮನೇಲಿ ಟ್ರೈ ಮಾಡಿ ಫ್ರೆಂಡ್ಸ್, ಹೇಗಿದೆ ಅಂತ ಕಾಮೆಂಟ್ ಮಾಡಿ. ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್.